ನಮಸ್ಕಾರ ಸ್ನೇಹಿತರೆ, ಕನ್ನಡದಲ್ಲಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡುವ ಎಲ್ಲ ಯೂಸ್ಫುಲ್ ಕಂಟೆಂಟ್ ಮತ್ತು ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಬಗ್ಗೆ ನಿಮಗೆ ವಿಡಿಯೋ ನೋಟಿಫಿಕೇಶನ್ ಬರುತ್ತದೆ. ಸೊ ಇದರಿಂದ ಯಾವುದೇ ವಿಡಿಯೋ ಮಿಸ್ ಆಗೋದಿಲ್ಲ. ಇವತ್ತಿನ ಈ ವಿಡಿಯೋ ಬಂದುಬಿಟ್ಟು ಅಗ್ನಿವೀರ್ MR ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ನೇವಿಯಲ್ಲಿ ಒಂದು 10th ಮೆಟ್ರಿಕ್ಯುಷನ್ ಲೆವೆಲಲ್ಲಿ ಈ ಒಂದು ಪೋಸ್ಟ್ನ ಕರೆದಿದ್ದಾರೆ. ಈಗಾಗಲೇ ನಾನು ಸೆಕೆಂಡ್ PUC ಲೆವೆಲಲ್ಲಿ SSR ಬಗ್ಗೆ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ. ಅಂತಂದರೆ ಏನು PU ಸ್ಟ್ರಕ್ಚರು, ಆಮೇಲೆ ಸ್ಯಾಲ್ರಿ ವೇತನ, ಆಮೇಲೆ ಇನ್ಶೂರೆನ್ಸು, ಇದ್ರ ಬಗ್ಗೆ ಎಲ್ಲ ನಾನು ಫುಲ್ ಇನ್ಫಾರ್ಮೇಷನ್ನ ನಾನು ಆ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಸೊ ಹಾಗಾದರೆ SSR ಸೆಕೆಂಡ್ PUC ಲೆವೆಲ್ಲು ಮತ್ತು 10th ಇದು ಎರಡೂ ಸೇಮ್ ಇರುತ್ತಾ? ಎಕ್ಸಾಮ್ ಪ್ರೊಸೆಸ್ ಆಗಲಿ, ಆಮೇಲೆ ಸ್ಯಾಲ್ರಿ ವೇತನ ಆಗಲಿ, ಏನೇನು ಡಿಫ್ರೆನ್ಸ್ ಇದೆ, ಏನೇನು ವ್ಯತ್ಯಾಸ ಇದೆ 10th ಮತ್ತು ಸೆಕೆಂಡ್ PUC ಲೆವೆಲ್ಗಂತ ಈ ವಿಡಿಯೋದಲ್ಲಿ ನೋಡೋಣ. ಈ ಒಂದು MR ನೇವಿ ಹುದ್ದೆಗೆ ಎಲಿಜಿಬಿಲಿಟಿ ಕಂಡೀಷನ್ನು ನೋಡೋದಾದರೆ ಅನ್ಮ್ಯಾರಿಡು ಮೇಲ್ ಮತ್ತು ಫಿಮೇಲು ಎಲಿಜಿಬಲ್ ಕ್ಯಾಂಡಿಡೇಟ್ಸು. ಆಮೇಲೆ ಕ್ವಾಲಿಫಿಕೇಷನು 10th 50% ಆಗಿರಬೇಕು ಮಿನಿಮಮ್ಮು. ಆಮೇಲೆ ಇವಾಗಲೇ ಯಾರು 10th ಎಕ್ಸಾಮ್ನ ಬರೆದಿದ್ದೀರಾ ಅವರು ಎಲಿಜಿಬಲ್ ಅಂತಲೇ ಹೇಳ್ಬೋದು. ಆಮೇಲೆ ಫಸ್ಟ್ ಎಕ್ಸಾಮ್ ಬಂದು ಏನಾದರೂ ಮೆರಿಟಲ್ಲಿ ಬಂದರೆ ಸೆಕೆಂಡ್ ಸ್ಟೇಜಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್ನ ಚೆಕ್ ಮಾಡಿಬಿಟ್ಟು ಅಲ್ಲಿ ನೀವು ಎಲಿಜಿಬಲ್ ಅಲ್ಲ ಅಂತ ಇವರು ಹೇಳ್ತಾರೆ. ನೆಕ್ಸ್ಟು ಏಜ್ನ ನಾವು ನೋಡೋದಾದರೆ ಏಜು ನವಂಬರ್ 1ರಿಂದ 30 ಏಪ್ರಿಲ್ 2007 ಯಾರು ಡೇಟ್ ಆಫ್ ಬರ್ತ್ ಇರುತ್ತೆ ಅವರು ಎಲಿಜಿಬಲ್ ಕ್ಯಾಂಡಿಡೇಟ್ ಅಂತ ಹೇಳ್ತೀನಿ. ಆಮೇಲೆ ಮೆರಿಟಲ್ ಸ್ಟೇಟಸು ಅನ್ಮ್ಯಾರಿಡ್ ಇರಬೇಕು, ಬೋತ್ ಮೇಲ್ ಮತ್ತು ಫಿಮೇಲ್ ಇಬ್ಬರು. ಈ ಒಂದು MR ಹುದ್ದೆಗೆ ಒಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಕೊಟ್ಟಿದ್ದಾರೆ ಗೌರ್ಮೆಂಟ್ ಕಡೆಯಿಂದ. ಏನಂತಂದರೆ ಲೀವ್ಸ್ ಆಗಲಿ, ಆಮೇಲೆ ಇನ್ಶೂರೆನ್ಸ್ ಆಗಲಿ, ಇದ್ರ ಬಗ್ಗೆ ನಾವು ನೋಡೋದಾದರೆ ವರ್ಷಕ್ಕೆ 30 ಲೀವ್ಸ್ ಇರುತ್ತೆ. ಆಮೇಲೆ ಏನಾದರೂ ಎಮರ್ಜೆನ್ಸಿಯಾಗಿ ಮೆಡಿಕಲ್ ಏನಾದರೂ ಎಮರ್ಜೆನ್ಸಿ ಬಂದರೆ ಅವಾಗ ಬೇಕಾದರೂ ನೀವು ತೊಗೋಬೋದು. ನೆಕ್ಸ್ಟ್ ಪೇ ಅಲವೆನ್ಸು ಇಯರ್ಲಿ 30,000 ಇರುತ್ತೆ. ಇಯರ್ಲಿ ಇದು ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಫಸ್ಟ್ ಇಯರು 30,000 ಇರುತ್ತೆ ನಿಮ್ಮ ಸ್ಯಾಲ್ರಿ ಬಂದುಬಿಟ್ಟು. ಆಮೇಲೆ ಇನ್ ಹ್ಯಾಂಡ್ ನಿಮ್ಮ ಕೈಗೆ ಬರೋದು 21,000. ಇದರಲ್ಲಿ 9,000 ನಿಮ್ಮ ಅಗ್ನಿವೀರ್ ಕಾರ್ಪಸ್ ಫಂಡ್ಗೆ ಆ್ಯಡ್ ಆಗುತ್ತೆ. ಆಮೇಲೆ ನೆಕ್ಸ್ಟು ಇದು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ 9,000 ನಿಮ್ಮ ಅಗ್ನಿವೀರ್ ಫಂಡ್ಗೆ ಆ್ಯಡ್ ಮಾಡ್ತಾರೆ. ಸೊ ಅಂದರೆ ಟೋಟಲ್ ಆಗಿ 18,000 ಒಂದು ಮಂತ್ಗೆ ನಿಮ್ಮ ಕಾರ್ಪಸ್ ಫಂಡ್ಗೆ ಆ್ಯಡ್ ಆಗುತ್ತೆ. ಸೊ ಇದೇ ಥರನಾದಂಥ ನೀವು ನೋಡ್ಕೋಬೋದು ಇಯರ್ಲಿ ಎಷ್ಟೆಷ್ಟು ಇನ್ಕ್ರೀಸ್ ಆಗಿದೆ ಅಂತ. ಸೆಕೆಂಡ್ ಇಯರು 33,000, ಆಮೇಲೆ 3ನೇ ವರ್ಷಕ್ಕೆ 36,500, ಆಮೇಲೆ 4ನೇ ವರ್ಷಕ್ಕೆ 40,000. ಇದೆಲ್ಲ ಇನ್ ಹ್ಯಾಂಡ್ ಬರೋದು ನಿಮಗೆ ಕೈಗೆ. 1ನೇ ವರ್ಷ 21,000, 2ನೇ ವರ್ಷ 23,100, 3ನೇ ವರ್ಷ 25,500, 4ನೇ ವರ್ಷ 28,000 ನಿಮ್ಮ ಕೈಗೆ ಬರೋದು. ಸೊ ಟೋಟಲ್ ಆಗಿ ಇಲ್ಲಿ 5 ಲಕ್ಷ, ಆಮೇಲೆ ಇಲ್ಲಿ 5 ಲಕ್ಷ, ಟೋಟಲ್ ಆಗಿ 10 ಲಕ್ಷ ಚಿಲ್ಲರೆ ನಿಮ್ಮ ಕಾರ್ಪಸ್ ಅಮೌಂಟ್ ಫಂಡಲ್ಲಿ ಇರುತ್ತೆ. ಸೊ ಟೋಟಲ್ ಆಗಿ ಇದನ್ನು ನೀವು 4 ವರ್ಷ ಆದಮೇಲೆ ಬೇಕಾದರೆ ತಗೋಬೋದು. ಆಮೇಲೆ ಇನ್ಶೂರೆನ್ಸ್ ಬಗ್ಗೆ, ಆಮೇಲೆ ಡೆತ್ ಕಾಂಪನ್ಸೇಷನ್ ಬಗ್ಗೆ ನಾವು ನೋಡೋದಾದರೆ ಇನ್ಶೂರೆನ್ಸು 48 ಲಕ್ಷ ಕ್ಲೇಮ್ ಆಗುತ್ತೆ ನೀವೇನಾದರೂ ಲೈಫ್ ಇನ್ಶೂರೆನ್ಸ್ ಅಂತ ಇದು. ನೆಕ್ಸ್ಟು ಡೆತ್ ಕಾಂಪನ್ಸೇಷನ್ ಅಂತ ಆದರೆ ಏನಾದರೂ ಯಾವುದೇ ಸಂದರ್ಭದಲ್ಲಿ ಡೆತ್ ಆದರೆ 4 ವರ್ಷದ ಒಳಗೆ ಸೊ 44 ಬರುತ್ತೆ ನಿಮ್ಮ ಕಾಂಪನ್ಸೇಷನ್ ಆಗಿ. ಆಮೇಲೆ ಡಿಸೆಬಿಲಿಟಿ ಕಾಂಪನ್ಸೇಷನ್ ಅಂತಂದರೆ ಏನಾದರೂ 4 ವರ್ಷದಲ್ಲಿ ಏನಾದರೂ ಅಂಗವಿಕಲ ಅಥವಾ ಏನಾದರೂ ಡಿಸೆಬಿಲಿಟಿ ಆದರೆ ನಿಮ್ಮ ಡಿಸೆಬಿಲಿಟಿ ಪರ್ಸೆಂಟೇಜ್ ಮೇಲೆ ನಿಮ್ಮ ಅಕೌಂಟ್ಗೆ 44 ಲಕ್ಷ ಅಥವಾ 25 ಲಕ್ಷ ಅಥವಾ 15 ಲಕ್ಷ ಈ ಥರ ಒಂದು ಪರ್ಸೆಂಟೇಜ್ ಮೇಲೆ ಕೊಡ್ತಾರೆ. 50% ಇದ್ದರೆ 15 ಲಕ್ಷ ಈ ಥರ. ಆಮೇಲೆ ಪೆನ್ಷನ್ ಸ್ಕೀಮು, ಆಮೇಲೆ ಗ್ರ್ಯಾಜುಯೇಟಿ ಅಂತ ಎಲ್ಲ ಆರ್ಮಿ ಮತ್ತು ನೇವಿದವ್ರಿಗೆ ಓಲ್ಡ್ ಇದ್ದವ್ರಿಗೆ ಕೊಡ್ತಿದ್ರು ಮೊದಲು ಏನು ಜಾಯ್ನ್ ಆಗಿದ್ದವ್ರಿಗೆ. ಇದು ನಿಮಗೆ ಎಲಿಜಿಬಲ್ ಆಗೋದಿಲ್ಲ. ನೆಕ್ಸ್ಟು ನೀವೇನಾದರೂ ಬಿಡ್ತೀನಿ ಅಂತಂದರೆ 4 ವರ್ಷದಲ್ಲಿ ಬಿಡ್ಬೋದು. ಆದರೆ ಏನಾದರೂ ಒಂದು ಸ್ಟ್ರಾಂಗ್ ರೀಸನ್ ಇದ್ದರೆ ಮಾತ್ರ ಇವರು ನಿಮ್ಮನ್ನ ಬಿಟ್ಟು ಕೊಡ್ತಾರೆ, ಇಲ್ಲಾಂದರೆ ಬಿಡುವುದಿಲ್ಲ. ನೆಕ್ಸ್ಟು ಎಕ್ಸ್ ಸರ್ವಿಸ್ ಮೆನ್ ಕೋಟಾ ನಿಮಗೆ ಸಿಗುವುದಿಲ್ಲ, ಎಲಿಜಿಬಲ್ ಅಲ್ಲ ಅಂತಲೇ ಹೇಳ್ಬೋದು. ನೆಕ್ಸ್ಟು ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತ ನಾವು ನೋಡೋದಾದರೆ ಸ್ಟೇಜ್ 1 ಮತ್ತು ಸ್ಟೇಜ್ 2 ಅಂತ ಇಲ್ಲೂ 2 ಸ್ಟೇಜ್ಗಳಾಗಿ ವಿಭಾಗಿಸಿದ್ದಾರೆ. ಒಂದನೇದ್ದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ,
ಒಂದನೇ ಸ್ಟೇಜ್ನಲ್ಲಿ. ಇದರಲ್ಲಿ ಕ್ವಾಲಿಫೈ ಆದವರು, ಇದರಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ಬಂದವರು ಸ್ಟೇಜ್ 2ಗೆ ಎಂಟ್ರಿ ಆಗ್ತಾರೆ. ಇಲ್ಲಿ ಒಂದು ಫಿಸಿಕಲ್ ಟೆಸ್ಟ್ ಇರುತ್ತೆ, ಒಂದು ಮೆಡಿಕಲ್ ಟೆಸ್ಟ್ ಇರುತ್ತೆ, ಒಂದು ಸಣ್ಣದಾಗಿ ರಿಟರ್ನ್ ಟೆಸ್ಟ್ ಎಕ್ಸಾಮಿನೇಷನ್ ಇರುತ್ತೆ. ನೆಕ್ಸ್ಟು 1ನೇ ಸ್ಟೇಜ್ನಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಏನಿರುತ್ತಲ್ಲ, ಇಲ್ಲಿ 50 ಕ್ವಶನ್ಸ್ ಇರುತ್ತೆ. ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಅಂತ ನಿಗದಿಪಡಿಸಿದ್ದಾರೆ. ಇದು ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿರುತ್ತೆ. ಸಬ್ಜೆಕ್ಟ್ ನೋಡೋದಾದರೆ ಸೈನ್ಸ್, ಮ್ಯಾಥಮೆಟಿಕ್ಸ್, ಆಮೇಲೆ ಜನರಲ್ ಅವೇರ್ನೆಸ್ಸು, ಇವು 2 ಸಬ್ಜೆಕ್ಟ್ ಇರುತ್ತೆ. ಒಂದಕ್ಕೆ 25, ಆಮೇಲೆ ನೆಕ್ಸ್ಟ್ ಇನ್ನೊಂದಕ್ಕೆ 25, ಈ ಥರ ಇವರು ಡಿವೈಡ್ ಮಾಡಿದ್ದಾರೆ. ಇದು ಇಂಪಾರ್ಟೆಂಟು. ಏನಂತಂದರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಇದು ಯಾರಿಗೂ ಒಂದಷ್ಟು ಜನಕ್ಕೆ ಗೊತ್ತೇ ಇರಲ್ಲ. ನೆಗೆಟಿವ್ ಮಾರ್ಕಿಂಗ್ 0.25 ಅಂತಂದರೆ 4 ನಿಮ್ಮ ತಪ್ಪು ಮಾಡಿದ್ರಿ ಅಂತಂದರೆ 1 ನೀವು ರೈಟ್ ಹಾಕಿದ್ದ ಆನ್ಸರು ತಪ್ಪಾಗತ್ತೆ. ನೆಕ್ಸ್ಟು ಸ್ಟೇಜ್ 2 ಯಾವ ಥರ ಇರುತ್ತೆ ಅಂತ ನಾವು ನೋಡೋದಾದರೆ, ಸ್ಟೇಜ್ 2 ಅಲ್ಲಿ ಮೆಡಿಕಲ್ ಫಿಸಿಕಲ್ ಇರುತ್ತಲ್ವ, ಇದರಲ್ಲಿ ಮಿನಿಮಮ್ ಹೈಟು 157 ಇರಬೇಕು, ಮೇಲ್ ಮತ್ತು ಫಿಮೇಲ್ ಇಬ್ಬರಿಗೂ. ಆಮೇಲೆ ವಿಷನು 6/6 ಇರಬೇಕು, ಅಂದರೆ ಕಣ್ಣಿನ ದೃಷ್ಟಿ 6/6 ಇರಬೇಕು. ಮೇಲ್ಗೆ ಅಂದರೆ ಹುಡುಗರಿಗೆ 1.6 ಕಿಲೋಮೀಟರು 6 ನಿಮಿಷ 30 ಸೆಕೆಂಡಲ್ಲಿ ಕವರ್ ಮಾಡಬೇಕು. 20 ಸ್ಕ್ವಾಟ್ಸ್ ಇರುತ್ತೆ, 15 ಪುಷಪ್ಸು, ಆಮೇಲೆ ಸಿಟಪ್ಪು 15. ಫಿಮೇಲ್ಗೆ 8 ನಿಮಿಷ ಕಾಲಾವಧಿ ಇರುತ್ತೆ, ಸ್ಕ್ವಾಟ್ಸು 15 ಇರುತ್ತೆ, ಪುಷಪ್ಪು 10 ಇರುತ್ತೆ, ಆಮೇಲೆ ಸಿಟಪ್ಸು 10 ಇರುತ್ತೆ. ಎಕ್ಸಾಮ್ ಫೀಸು 550 ರೂಪಾಯಿ ಇರುತ್ತೆ. ನೆಕ್ಸ್ಟು ಇದೇ ತಿಂಗಳು 13ನೇ ತಾರೀಕು ಇದು ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ ಹಾಕೋಕ್ಕೆ. ಸೊ ಒಂದು ಸತಿ ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಆದಮೇಲೆ ಹೇಗೆ ಅಪ್ಲೈ ಮಾಡೋದಂತ ನಾನು ತಿಳಿಸ್ಕೊಡ್ತೀನಿ. ಈಗಾಗಲೇ ನಾನು ಹೇಳಿದ ಹಾಗೆ ಸ್ಟೇಜ್ 2 ರಿಟರ್ನ್ ಎಕ್ಸಾಮ್ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆವಾಗ ಈ ಥರ ವಿಂಡೋ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಇದನ್ನು 3 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಒಂದು ಅಗ್ನಿವೀರ್ MR ಚೀಫ್, ಆಮೇಲೆ ಅಗ್ನಿವೀರ್ MR ಸ್ಟೀವರ್ಡ್, ಆಮೇಲೆ ಅಗ್ನಿವೀರ್ MR ಹೈಜಿನಿಸ್ಟ್ ಅಂತ. ಸೊ ಇವು 3 ಡಿಫ್ರೆಂಟ್ ಹುದ್ದೆಗಳು. ಇದರಲ್ಲೇ ನೀವು ಯಾವ ಹುದ್ದೆಗೆ ಅಪ್ಲೈ ಮಾಡ್ತೀರಾ ಅದ್ರ ಬೇಸ್ ಮೇಲೆ ನಿಮ್ಮ ಮೆರಿಟು, ಆಮೇಲೆ ಇದ್ರ ಮೇಲೆ ಸೆಲೆಕ್ಟ್ ಮಾಡಲಾಗುತ್ತೆ ನಿಮ್ಮನ್ನು. ಇದ್ರ ಬಗ್ಗೆ ಹೇಳೋದಾದರೆ, ಸ್ಟೀವರ್ಡ್ ಅಂತಂದರೆ ಹೌಸ್ ಕೀಪಿಂಗು, ಅಕೌಂಟೆಂಟ್ ಫಂಡ್ಸು, ವೈನ್ ಸ್ಟೋರ್ಸು, ಇದರಲ್ಲಿ ನಿಮ್ಮ ವರ್ಕ್ ಇರುತ್ತೆ. ಆಮೇಲೆ ಹೈಜಿನಿಸ್ಟ್ ಅಂತಂದರೆ ವಾಶ್ರೂಮು, ಈ ಒಂದು ಏರಿಯಾದಲ್ಲಿ ನಿಮ್ಮ ಕೆಲಸ ಇರುತ್ತೆ. ನೆಕ್ಸ್ಟ್ ನೋಡೋದಾದರೆ ಆನ್ಲೈನ್ ಎಕ್ಸಾಮಿನೇಷನ್ ಸಿಲೆಬಸ್ ಯಾವ ಥರ ಇದೆ ಸ್ಟೇಜ್ 1 ಮತ್ತು ಸ್ಟೇಜ್ 2 ಅಂತ ನೋಡೋದಾದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು ನೋಡ್ಬೋದು ಸೆಕ್ಷನ್ ಎಗೆ ಯಾವ ಥರ ಸಿಲೆಬಸ್ ಇದೆ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ಗೆ ಅಂತ. ಆಮೇಲೆ ನೆಕ್ಸ್ಟ್ ಸೆಕ್ಷನ್ ಬಿ ಜನರಲ್ ಅವೇರ್ನೆಸ್ಗೆ ಯಾವ್ಯಾವ ಸಬ್ಜೆಕ್ಟ್ಗಳನ್ನು ಒಳಗೊಂಡಿದೆ ಅಂತ ನೀವು ಇಲ್ಲಿ ನೋಡಿ ತಿಳ್ಕೊಬೋದು. ಇಲ್ಲಿ ಇವರೊಂದು ಸ್ಯಾಂಪಲ್ ಕ್ವಶನ್ ಪೇಪರ್ನು ಕೂಡ ಕೊಟ್ಟಿದ್ದಾರೆ. ನೀವು ಸ್ಯಾಂಪಲ್ ಕ್ವಶನ್ ಪೇಪರ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಕ್ಲಿಕ್ ಮಾಡಿಬಿಟ್ರೆ ಸ್ಯಾಂಪಲ್ ಕ್ವಶನ್ ಪೇಪರ್ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಯಾವ ಥರ ಹೋದ ವರ್ಷ ಅಥವಾ ಸ್ಯಾಂಪಲ್ ಕ್ವಶನ್ ಪೇಪರ್ ಯಾವ ಥರ ಇದೆ ಅಂತ. ಸೊ ಇದೇ ಥರ ನೆಕ್ಸ್ಟು ಹೇಗೆ ಅಪ್ಲಿಕೇಶನ್ ಹಾಕೋದಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ 13ನೇ ತಾರೀಕು. ಸೊ ಇದೇ ಥರನಾದಂಥ ಯೂಸ್ಫುಲ್ ಕಂಟೆಂಟ್ ಮತ್ತು ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.